ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ನಿತ್ಯ ಜೀವನದಲ್ಲಿ ಅಧ್ಯಾತ್ಮ ಪ್ರವಚನ ಮಾಲಿಕೆಯ ಪ್ರವಚನವನ್ನು ನಾವು ಇವತ್ತು ಮುಂದುವರಿಸ್ತಾ ಇದ್ದೀವಿ. ಏನೇನೋ ವಸ್ತುಗಳ ಸಂಗ್ರಹವನ್ನು ಮಾಡ್ಕೊಂಡಿದ್ದೀವಿ, ನಮ್ಮದಲ್ಲದೆ ಇರ್ತಕ್ಕಂಥದ್ದನ್ನ, ಅದನ್ನೆಲ್ಲ ನಮ್ಮದು ಅಂತ ಹೇಳಿ ಘೋಷಿಸಿಕೊಂಡು ನಾವು ಯಜಮಾನರು ಅನ್ನೋಂಥ ರೀತಿಯಲ್ಲಿ ವ್ಯವಹಾರವನ್ನು ನಾವು ಮಾಡ್ತಾ ಇದ್ದೀವಿ. ಆದ್ದರಿಂದ ವ್ಯಕ್ತಿಯ ಅಂತಃಕರಣದ ಒಳಗಡೆಗೆ ಭಯ ಅನ್ನುವಂಥದ್ದು ಹೆಚ್ಚಾಗಿದೆ. ನಾವು ನಿನ್ನೆ ಚಿಂತನೆಯನ್ನು ಮಾಡ್ತಾ ಇದ್ದೀವಿ, ಭಯ ಅನ್ನುವಂಥದ್ದು ಯಾಕೆ ಉಂಟಾಗ್ತದೆ? ವಸ್ತುಗಳ ಮೇಲಿನ ಮೋಹ ಅನ್ನೋದು ನಮ್ದು ಹೇಗಿದೆಯಪ್ಪ ಅಂತಂದ್ರೆ, ಮನೆಗಳಲ್ಲೆಲ್ಲ ಹಲ್ಲಿಗಳಿವೆ, ಹಲ್ಲಿಗಳಿರ್ತವೆ, ಎಷ್ಟು ಓಡಿಸಿದ್ರು ಮತ್ತೆ ಹಲ್ಲಿಗಳು ಬರ್ತವೆ. ಬಹಳಷ್ಟು ಹಲ್ಲಿಗಳಿತ್ತು ಅರಮನೆಯಲ್ಲಿ. ಒಂದು ಹಲ್ಲಿ ಹೇಳ್ತಂತೆ, ಏಯ್ ಹೋಗೋಣ ಸಾಕು, ಬೇರೆ ಕಡೆ ಹೋಗೋಣ ಅಂತ. ಇನ್ನೊಂದು ಹಲ್ಲಿ ಹೇಳ್ತಿ, ಇಲ್ಲ, ನಾವೆಲ್ಲ ಈ ಗೋಡೆಯನ್ನ ಗಟ್ಟಿಯಾಗಿ ಹಿಡ್ಕೊಂಡಿರೋದ್ರಿಂದ ಈ ಅರಮನೆ ಅನ್ಸೋದು ನಿಂತಿದೆ, ಇಲ್ದೋದ್ರೆ ಇವರೆಲ್ಲ ಸತ್ತು ಹೋಗ್ತಾ ಇದ್ರು, ಇವರೆಲ್ಲ ಬಿದ್ದು ಹೋಗ್ತಿದ್ರು, ನಾಶವಾಗ್ತಿದ್ರು. ಇವ್ರೆ ಅರಮನೆಯನ್ನ ಗಟ್ಟಿಯಾಗಿ ಹಿಡ್ಕೊಂಡು ನಿಂತಿರೋದು ನಾವು. ಕೇಳುವಾಗ ನಮಗೆ ನಗು ಬರುತ್ತೆ, ಆದರೆ ನಾವು ಕೂಡ ನಮ್ಮ ವ್ಯವಹಾರದಲ್ಲಿ ಇದನ್ನೇ ಮಾಡ್ತಾ ಇದ್ದೀವಿ. ಇದೇ ರೀತಿಯ ಜೀವನವನ್ನು ನಾವು ಕೂಡ ಮಾಡ್ತಾ ಇದ್ದೀವಿ. ನಿಜ ಹೇಳ್ಬೇಕಂತಂದ್ರೆ ನಮ್ಮ ಹತ್ರ ಏನು ಇಲ್ವೇ ಇಲ್ಲ. ಸುಮ್ಮನೆ ನಾವು ಯಜಮಾನರು, ನಾವು ಮಾಲೀಕರು ಅನ್ನೋಂಥ ರೀತಿಯಲ್ಲಿ ಘೋಷಿಸಿಕೊಳ್ತಾ ಇದ್ದೀವಿ. ನಾವು ಏನನ್ನೂ ಕೂಡ ತೆಗೆದುಕೊಂಡು ಬಂದಿಲ್ಲ, ನಮ್ಮ ಹತ್ರ ಏನೂ ಇಲ್ಲ, ನಾವು ಯಾವುದರ ಮಾಲೀಕರು ಕೂಡ ಅಲ್ಲ. ಏನನ್ನ ನಾವು ಸಂಗ್ರಹ ಮಾಡಿ ಇಟ್ಕೊಂಡಿದ್ದೀವಿ, ನಮ್ಮದು ಅಂತ ಘೋಷಿಸಿಕೊಳ್ತಾ ಇದ್ದೀವಿ, ಅದರ ಆ ವಸ್ತುಗಳ ಬಗ್ಗೆ ನಮಗೊಂದು ಭಯ. ಯಾರು ಕಿತ್ಕೊಂಡು ಹೋಗ್ಬಿಡ್ತಾರೋ ಏನೋ, ಯಾರು ತಗೊಂಡು ಹೋಗ್ಬಿಡ್ತಾರೆ. ಅದರಿಂದ ವ್ಯಕ್ತಿ ಅಂತಃಕರಣ ಯಾವಾಗಲೂ ಕೂಡ ಕಂಪಿಸ್ತಾ ಇರುತ್ತೆ. ಅಯ್ಯೋ, ನನ್ನ ಮಗ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಐಶ್ವರ್ಯ, ನನ್ನ ಸಂಪತ್ತು, ನನ್ನ ಅಧಿಕಾರ, ನನ್ನ ಮನೆ, ನನ್ನ ವ್ಯಾಪಾರ. ಎಂತೆಂಥ ದೊಡ್ಡ ದೊಡ್ಡ ರಾಜ ಮಹಾರಾಜರುಗಳೇ ಆಗಿ ಹೋದ್ರು ಈ ಜಗತ್ತಿನಲ್ಲಿ, ಯಾರು ಏನೂ ತೆಗೆದುಕೊಂಡು ಹೋಗ್ಲಿಕ್ಕಾಗಲಿಲ್ಲ. ಅವ್ರ ಹತ್ರ ನಿಜವಾಗ್ಲೂ ಅರಮನೆ ಇತ್ತು, ನಿಜವಾಗ್ಲೂ ಸಂಪತ್ತಿತ್ತು, ನಿಜವಾಗ್ಲೂ ರಾಣಿಯರಿದ್ರು, ನಿಜವಾಗ್ಲೂ ಮಕ್ಕಳಿದ್ರು, ನಿಜವಾಗ್ಲೂ ಕೂಡ ಸಾವಿರಾರು ಎಕರೆ ಜಾಗ ಕೂಡ ಇತ್ತು. ನಮ್ಮದಲ್ಲವೇ ಎಲ್ಲ. ನಾವು ಬರೋಕ್ಕಿಂತ ಮೊದಲು ಇದೆಲ್ಲವೂ ಕೂಡ ಇತ್ತು. ನಾವಿರುವಾಗ ಇವಾಗಿದೆ. ಒಂದು ದಿವಸ ನಾವೆಲ್ಲರೂ ಕೂಡ ಇಲ್ಲವಾಗ್ತೀವಿ, ಆಮೇಲೆ ಕೂಡ ಇರುತ್ತೆ.
ಎಲ್ಲಿ ತನಕ ನನ್ನ ದೃಷ್ಟಿ ಹೊರಗಡೆಯ ವಸ್ತು ವಿಷಯಗಳ ಕಡೆಗಿರುತ್ತೋ ಅಲ್ಲಿ ತನಕವೂ ಕೂಡ ಭಯ. ಯಾವಾಗ ವ್ಯಕ್ತಿ ತನ್ನ ದೃಷ್ಟಿಯನ್ನು ತನ್ನ ಮೇಲೆ ತನ್ನ ಕಡೆಗೆ ಕೇಂದ್ರಿಸಿಕೊಳ್ತಾನೋ, ಯಾವತ್ತು ವ್ಯಕ್ತಿ ತನ್ನ ಸ್ಮರಣೆಯನ್ನು ಆರಂಭಿಸ್ತಾನೋ ನಿರ್ಭಯನಾಗ್ತಾನೆ, ಅಭಯತ್ವವನ್ನು ಅವನು ಗಳಿಸ್ತಾನೆ, ಅವನು ಭಯದಿಂದ ಮುಕ್ತನಾಗ್ತಾನೆ. ಯಾವ ವಸ್ತು ನಮ್ಮದಲ್ಲ ಆ ವಸ್ತುಗಳ ಹಿಂದೆ ನಾವು ಬಿದ್ದು ನಾವೇನಾಗಿದ್ದೀವಿ? ಭಿಕಾರಿಗಳಾಗಿದ್ದೀವಿ, ಭಿಕ್ಷುಕರಾಗಿದ್ದೀವಿ. ಭಿಕ್ಷಾ ಪಾತ್ರೆ ಇಟ್ಕೊಂಡು ಹೊರಗಡೆ ಜಗತ್ತಿನ ಕಡೆಗೆ ಓಡ್ತಾ ಇದ್ದೀವಿ. ಹೇ ನನ್ನ ಕೊಡು. ಎಷ್ಟೇ ಭಿಕ್ಷೆ ನಮಗೆ ಪ್ರಾಪ್ತಿಯಾದ್ರೂ ಕೂಡ ನಮ್ಮ ಮನಸ್ಸು ತುಂಬುತ್ತಾ ಇಲ್ಲ, ನಮ್ಮ ಅಂತಃಕರಣ ತುಂಬುತ್ತಾ ಇಲ್ಲ. ಮನಸ್ಸನ್ನು ತೃಪ್ತಿಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆಸೆಗಳು, ಆಕಾಂಕ್ಷೆಗಳು, ಕಾಮನೆಗಳು ಅಂತಕ್ಕಂಥವು ಏನಿವೆ ಅವೆಲ್ಲವೂ ಕೂಡ ದುಷ್ಪೂರ. ಅವುಗಳನ್ನು ತುಂಬಿಸ್ಲಿಕ್ಕೆ ಆಗೋದೇ ಇಲ್ಲ, ಅವುಗಳನ್ನು ಸಂಪೂರ್ಣವಾಗಿ ತೃಪ್ತಿಯನ್ನು ಪಡಿಸ್ಲಿಕ್ಕೆ ಆಗೋದೇ ಇಲ್ಲ. ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಉಲ್ಲೇಖವನ್ನು ಮಾಡ್ತಾನೆ ಒಬ್ಬ ಸಂತ. ಒಂದು ಕಥೆಯ ದೃಷ್ಟಾಂತವನ್ನು ಕೊಡ್ತಾನೆ. ಒಬ್ಬ ಸಾಮ್ರಾಟನ ಮನೆಯ ಬಾಗಿಲಿಗೆ ಒಬ್ಬ ಭಿಕ್ಷುಕ ಬರ್ತಾನೆ, ಒಬ್ಬ ಸನ್ಯಾಸಿ. ಅವನಲ್ಲಿದ್ದಂಥ ಭಿಕ್ಷಾ ಪಾತ್ರೆ ಬಹಳ ಪುಟ್ಟದಾಗಿತ್ತು, ಬಹಳ ಚಿಕ್ಕದಾಗಿತ್ತು. ಆ ಭಿಕ್ಷಾ ಪಾತ್ರೆ ಬಹಳ ಸುಂದರವಾಗಿತ್ತು, ಆದರೆ ಬಹಳ ಪುಟ್ಟದಾಗಿತ್ತು. ಸಾಮ್ರಾಟ್ ಕೇಳ್ತಾನಂತೆ, ಏನು ಬೇಕು ನಿನಗೆ? ಏನಿಲ್ಲ, ಈ ಭಿಕ್ಷಾ ಪಾತ್ರೆಯನ್ನು ಒಂದು ತುಂಬಿಸ್ಬೇಕಷ್ಟೇ, ಬೇರೆ ಇನ್ನೇನಿಲ್ಲ. ರಾಜ ಅಂತಾನೆ, ಅಷ್ಟೇನಾ, ನಾನು ಕೊಡ್ತೇನೆ. ಸನ್ಯಾಸಿ ಹೇಳ್ತಾನೆ, ಕೊಟ್ಟ ಮಾತಿಗೆ ತಪ್ಪಬಾರದು, ಏನೇ ಆಗಲಿ ಈ ಭಿಕ್ಷಾ ಪಾತ್ರೆ ತುಂಬಬೇಕು, ಇದರಿಂದ ಹಿಂದೆ ಹೋಗೋ ಹಾಗಿಲ್ಲ ಅಂತಾನೆ. ಯಾರ ಹತ್ರ ಬಂದಿದ್ಯಾ ನೀನು? ಯಾರ ಹತ್ರ ಭಿಕ್ಷೆ ಕೇಳ್ತಾ ಇದೀಯಾ? ಈ ರಾಜ್ಯದ ರಾಜನ. ನನಗೆ ಈ ರೀತಿ ಮಾತಾಡ್ತೀನಿ. ಮಂತ್ರಿಯನ್ನು ಕರೆದ, ಹೇ, ಬರೀ ಕಾಳು ಕಡಿಯಲ್ಲ, ಖಜಾನೆಯಲ್ಲಿರ್ತಕ್ಕಂಥ ಬಂಗಾರದ ನಾಣ್ಯಗಳು, ವಜ್ರ ವೈಢೂರ್ಯಗಳಿಂದ ಆ ಭಿಕ್ಷಾ ಪಾತ್ರೆಯನ್ನು ತುಂಬ. ಸನ್ಯಾಸಿ ಹೇಳಿದ, ರಾಜ ಮತ್ತೊಮ್ಮೆ ವಿಚಾರವನ್ನು ಮಾಡು, ನಾನು ಕೇಳಿದ್ದು ಕೇವಲ ಈ ಭಿಕ್ಷಾ ಪಾತ್ರೆ ಪೂರ್ತಿ ಆಗುವಷ್ಟು ಭಿಕ್ಷೆಯನ್ನು ಮಾತ್ರ. ಎಲ್ಲಿ ತನಕ ಅದು ತುಂಬೋದಿಲ್ಲ ಅಲ್ಲಿ ತನಕ ನೀನು ತುಂಬಿಸ್ಬೇಕಾಗತ್ತೆ. ನಂದು ಯಾಕೆ ಚಿಂತೆ ಮಾಡ್ತೀಯ? ರಾಜನ ಬಳಿ ಇದೆಯಾ, ಅದನ್ನು ನಾನು ತುಂಬಿಸ್ತೇನೆ. ಮಂತ್ರಿಗೆ ಹೇಳ್ದ. ಮಂತ್ರಿ ಖಜಾನೆಯಿಂದ ಒಂದಿಷ್ಟು ಬಂಗಾರದ ನಾಣ್ಯಗಳನ್ನು ತಂದ. ಎಷ್ಟು ಬೇಕಾಗುತ್ತೆ ಅದನ್ನು ತುಂಬಿಸ್ಲಿಕ್ಕೆ? ಮಕರಿ ತೆಗೆದುಕೊಂಡು ಬಂದರು, ಆ ಭಿಕ್ಷಾ ಪಾತ್ರೆಗೆ ಹಾಕಿದ್ರು. ಭಿಕ್ಷಾ ಪಾತ್ರೆ ಒಳಗೆ ಹೋಗ್ತಾ ಇತ್ತು, ಅದು ಎಲ್ಲಿ ಹೋಗ್ತಾ ಇತ್ತು ಗೊತ್ತಿಲ್ಲ, ಭಿಕ್ಷಾ ಪಾತ್ರೆ ತುಂಬಲೇ ಇಲ್ಲ. ದವಸ ಧಾನ್ಯಗಳನ್ನು ಹಾಕಿದ್ರು, ಬಟ್ಟೆಗಳನ್ನು ಹಾಕಿದ್ರು, ಏನೇನು ಐಶ್ವರ್ಯ ಸಂಪತ್ತು ಅನ್ನುವಂಥದ್ದಿದೆ ಎಲ್ಲವನ್ನೂ ಹಾಕಿದ್ರು. ಖಜಾನೆ ಅನ್ನೋದು ಖಾಲಿ ಆಗೋಯ್ತು. ರಾಜನ ಕಾಲುಗಳು ಕಂಪಿಸಲಿಕ್ಕೆ ಶುರುವಾದವು. ರಾಜ ಓಡಿ ಬಂದ, ಅರೇ ಮಹಾಶಯ, ನನ್ನಿಂದ ತಪ್ಪಾಯಿತು. ಏನಿದು? ಇದು ಭಿಕ್ಷಾ ಪಾತ್ರೆಯೋ ಏನಿದು? ಹಾಕಿದ್ದೆಲ್ಲ ಎಲ್ಲಿ ಹೋಗ್ತಾ ಇದೆ? ನೋಡ್ಲಿಕ್ಕೆ ಇಷ್ಟು ಚಿಕ್ಕದಾಗಿದೆ, ಚೊಕ್ಕವಾಗಿದೆ, ಬಹಳ ಸುಂದರವಾಗಿದೆ, ಆದರೆ ಹಾಕಿದ್ದು ಯಾವುದು ಕಾಣಿಸ್ತಾನೆ ಇಲ್ಲ.
ಸನ್ಯಾಸಿ ಅಂದ ಇದು ಭಿಕ್ಷಾ ಪಾತ್ರೆ ಅಲ್ಲ, ಇದು ಮನುಷ್ಯನ ತಲೆ ಬುರುಡೆ. ಇದು ಎಷ್ಟು ಕೊಟ್ಟರೂ ಕೂಡ ಮನುಷ್ಯನ ತಲೆ ಶಾಂತವಾಗೋದಿಲ್ಲ, ತೃಪ್ತಿಯನ್ನು ಹೊಂದೋದಿಲ್ಲ. ಅಷ್ಟೇ ಪ್ರಾಪ್ತಿಯಾಗಲಿ ದುಷ್ಪೂರ. ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ ಅನಲೇನ ಚ. ಅದರ ಹಸಿವೆ ಅನ್ನುವಂಥದ್ದು ಇಂಗೋದೇ ಇಲ್ಲ. ಅದು ಎಷ್ಟು ಕೊಟ್ಟರು ಕೂಡ ಇನ್ನೂ ಬೇಕು, ಮತ್ತೂ ಬೇಕು, ಮತ್ತೂ ಬೇಕು ಅಂತಾನೆ ಕೇಳುತ್ತೆ. ಈ ಸಂಸಾರದಲ್ಲಿ ಎಷ್ಟೇ ಅಪಮಾನವಾಗಲಿ, ಎಷ್ಟೇ ಕಷ್ಟಗಳು ಬರಲಿ, ಎಷ್ಟೇ ನಷ್ಟವಾಗಲಿ, ಎಷ್ಟೇ ತಾಪತ್ರಯಗಳು ಬರಲಿ, ಭಿಕ್ಷಾಪತ್ರೆ ಹಿಡ್ಕೊಂಡು ಹೋಗ್ತಾನೆ ಇರ್ತಾನೆ ಹೊರಗಡೆ ಜಗತ್ತಿನಲ್ಲಿ. ಎಷ್ಟೇ ಸಂಗ್ರಹವನ್ನ ಮಾಡಿ, ಎಷ್ಟೇ ಕೂಡಿಡಿ, ಎಷ್ಟೇ ಹಣವನ್ನು ಸಂಗ್ರಹಿಸಿ, ಎಷ್ಟೇ ಐಶ್ವರ್ಯ ಸಂಪತ್ತನ್ನು ಸಂಗ್ರಹಿಸಿ, ಎಷ್ಟೇ ಮದುವೆಯನ್ನು ಮಾಡ್ಕೊಳ್ಳಿ, ಎಷ್ಟೇ ಮಕ್ಕಳನ್ನು ಮಾಡ್ಕೊಳ್ಳಿ, ಅಂತಃಕರಣ ತುಂಬೋದೇ ಇಲ್ಲ. ಏನೇ ಸಂಗ್ರಹ ಮಾಡಿದರೂ ಕೂಡ ಅದರ ಮಾಲೀಕರು ನಾವಾಗ್ಲಿಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ಹೊರಗಡೆಯ ವಸ್ತುಗಳಿಂದ ವ್ಯಕ್ತಿ ಒಳಗಡೆಯಿಂದ ಮಾಲೀಕನಾಗ್ಲಿಕ್ಕೆ ಸಾಧ್ಯ. ಎಷ್ಟೇ ಹೊರಗಡೆಯ ವಸ್ತುಗಳನ್ನು ನಾವು ಸಂಗ್ರಹವನ್ನ ಮಾಡಲಿ, ವಸ್ತುಗಳಿಂದ ಭಯವೇ ಹೊರತು ನಿರ್ಭಯತ್ವ ಅನ್ನೋದು ಬರ್ಲಿಕ್ಕೆ ಸಾಧ್ಯ. ಈ ಶರೀರ ಅನ್ನುವಂಥದ್ದು ಏನಿದೆ, ಈ ಶರೀರ ಒಂದು ಗಡಿಯಾರದ ಹಾಗೆ ಅನಿತ್ಯ. ಪ್ರತಿ ಕ್ಷಣವೂ ಕೂಡ ಬದಲಾಗತಕ್ಕಂಥದ್ದು, ಪ್ರತಿ ಕ್ಷಣವೂ ಕೂಡ ಸಾಯ್ತಕ್ಕಂಥದ್ದು, ಪ್ರತಿ ಕ್ಷಣವೂ ಕೂಡ ಬಿದ್ದು ಹೋಗ್ತಕ್ಕಂಥದ್ದು. ವಸ್ತುಗಳಿಂದ, ವ್ಯಕ್ತಿಗಳಿಂದ, ವಿಷಯಗಳಿಂದ ವ್ಯಕ್ತಿ ಪೂರ್ಣನಾಗೋದಿಲ್ಲ. ಯಾವಾಗ ವ್ಯಕ್ತಿ ತನ್ನನ್ನು ತಾನು ಅರಿತಾನೋ, ಶರೀರವನ್ನು ಬೆಳಗ್ತಾ ಇರ್ತಕ್ಕಂಥ ಶುದ್ಧ ತತ್ವವನ್ನು ಯಾವಾಗ ಅರಿತಾನೋ ವ್ಯಕ್ತಿ, ಆವಾಗ ಮಾತ್ರ ತೃಪ್ತಿಯನ್ನು ಹೊಂದುತ್ತಾನೆ. ಎಲ್ಲಿ ತನಕ ಈ ಶರೀರವೇ ನಾನು, ಇದಕ್ಕೆ ಸಂಬಂಧಪಟ್ಟವರೇ ನನ್ನವರು ಅಂತಕ್ಕಂಥ ಭಾವ ವ್ಯಕ್ತಿ ಅಂತಃಕರಣದ ಒಳಗಡೆ ಇರುತ್ತೋ, ಅಲ್ಲಿ ತನಕೂ ಕೂಡ ಅವನಿಗೆ ಭಯ. ಈ ಶರೀರವು, ಈ ಶರೀರ ಮಣ್ಣಿನಿಂದ ಆಗಿರೋದು, ಅದರಿಂದ ಒಂದು ದಿವಸ ಮಣ್ಣಿಗೆ ಹೋಗಿ ಸೇರುತ್ತೆ, ಬಿದ್ದು ಹೋಗುತ್ತಿದ್ದು. ಇದು ಸತ್ಯವಲ್ಲ. ಅನಾದಿ ಕಾಲದಿಂದಲೂ ಕೂಡ ಅಷ್ಟೇ ಬಹಳಷ್ಟು ಜನ ಈ ಶರೀರವನ್ನು ಶಾಶ್ವತವಾಗಿ ಹೇಗಾದರೂ ಮಾಡಿ ನಾವು ಇಟ್ಕೊಳ್ಬೇಕು ಅನ್ನೋಂಥ ರೀತಿಯಲ್ಲಿ ಬಯಸಿದ್ರು. ಶರೀರವನ್ನು ಸುಂದರವಾಗಿ, ಶರೀರವನ್ನು ಚೆನ್ನಾಗಿ, ಶರೀರವನ್ನು ಶಾಶ್ವತವನ್ನಾಗಿ ಇಟ್ಕೊಳ್ಳಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ. ಅದರಿಂದ ಈ ಶರೀರ ಅನ್ನಿಸೋದು ಅನಿತ್ಯ. ಎಲ್ಲಿ ತನಕ ಇದರಲ್ಲಿ ನನಗೆ ನಾನು ಅಂತಕ್ಕಂಥ ಭಾವ, ಇದಕ್ಕೆ ಸಂಬಂಧಪಟ್ಟವರು ನನ್ನವರು ಅಂತಕ್ಕಂಥ ಭಾವ ವ್ಯಕ್ತಿ ಅಂತಃಕರಣದ ಒಳಗಡೆಗಿರುತ್ತೋ, ಅಲ್ಲಿ ತನಕೂ ಕೂಡ ಭಯ, ನಿರಾಶೆ, ದುಃಖ. ಏನಿದು ಶರೀರ? ಶರೀರ ಅನ್ಸೋದೊಂದು ಮಡಕೆ ಇದ್ದ ಹಾಗೆ. ಮಡಕೆ ಅನ್ನೋದು ಶಾಶ್ವತವಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಯಾವಾಗ ಬೇಕಾದರೂ ಕೂಡ ಒಡೆದು ಹೋಗ್ಬೋದು, ಯಾವಾಗ ಬೇಕಾದರೂ ಕೂಡ ನಾಶವ. ಘಟದ್ರಷ್ಟಾ ಘಟಾದ್ ಭಿನ್ನ ಸರ್ವಥಾ ನ ಘಟೋ ಯಥ. ಮಡಕೆಯನ್ನ ನೋಡುವವನು ಯಾವಾಗಲೂ ಕೂಡ ಮಡಕೆಗಿಂತ ಬೇರೆಯಾಗಿರ್ತಾನೆ. ಆದ್ದರಿಂದ ಶರೀರ ಅನ್ನೋದು ನನಗೆ ಕಾಣ್ತಾ ಇದೆ, ಈ ಶರೀರ ಅನ್ನೋದು ಒಂದು ಮಡಕೆ ಇದ್ದ ಹಾಗೆ. ಎಲ್ಲಿ ತನಕ ನನಗೆ ಶರೀರ ಅನ್ನೋದು ಗೋಚರವಾಗ್ತಾ ಇರುತ್ತೋ, ನಾನು ಬೇರೆ, ಶರೀರ ಬೇರೆ. ಶರೀರ ಬಿದ್ದರೂ ಹೋದ್ರೂ ಕೂಡ ನಾನಿರ್ತೇನೆ. ನಾನು ನೋಡ್ತಾ ಇದ್ದೀನಿ.
ಎಷ್ಟೋ ಜನ ಕಣ್ಣು ಕಳ್ಕೊಳ್ತಾರೆ, ಎಷ್ಟೋ ಜನ ಕಾಲು ಕಳ್ಕೊಳ್ತಾರೆ, ಎಷ್ಟೋ ಜನ ಕಿವಿಯನ್ನು ಕಳ್ಕೊಳ್ತಾರೆ, ಕೈಗಳನ್ನು ಕಳ್ಕೊಳ್ತಾರೆ, ಎಷ್ಟೋ ಜನ ಏನೇನೋ ಕಳ್ಕೊಳ್ತಾರೆ. ಆದರೆ ಅವ್ರು ಇರ್ತಾರೆ. ಯಾಕೆ? ಅದೆಲ್ಲವನ್ನೂ ದಾಟಿರ್ತಕ್ಕಂಥ ಶುದ್ಧ ತತ್ವ ಅವರು. ಎಲ್ಲ ಅತೃಪ್ತಿ ಶರೀರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹುಟ್ಟುವಂಥದ್ದು, ಬೆಳೆಯುವಂಥದ್ದು, ಸಾಯುವಂಥದ್ದು, ನಾಶ ಹೊಂದುವಂಥದ್ದು ಎಲ್ಲವೂ ಕೂಡ ಶರೀರದ ಗುಣಧರ್ಮ. ಶರೀರ ಬರುತ್ತೆ ಹೋಗುತ್ತೆ, ನಾವು ಯಾವತ್ತೂ ಬರೋದಿಲ್ಲ, ಯಾವತ್ತೂ ಕೂಡ ಹೋಗೋದಿಲ್ಲ, ನಾವು ಯಾವಾಗಲೂ ಕೂಡ ಇರ್ತಕ್ಕಂಥ ಒಂದು ತತ್ವ. ಆಕಾಶದಲ್ಲಿ ಮೋಡಗಳು ಬರ್ತವೆ, ಆಕಾಶದಲ್ಲಿ ಮೋಡಗಳು ಹೋಗ್ತವೆ. ಆಕಾಶ ಏನಾಗೋದಿಲ್ಲ, ಯಾವ ಆಕಾಶ ಅನ್ನೋದು ಯಾವಾಗಲೂ ಕೂಡ ಶಾಶ್ವತ, ಅದು ಯಾವಾಗಲೂ ಕೂಡ ಇರುತ್ತೆ. ಬಾಲ್ಯಾವಸ್ಥೆ ಬರುತ್ತೆ ಹೋಗುತ್ತೆ, ಯೌವನ ಬರುತ್ತೆ ಹೋಗುತ್ತೆ, ವೃದ್ಧಾಪ್ಯ ಬರುತ್ತೆ ಹೋಗುತ್ತೆ. ಅದರಿಂದ ವ್ಯಕ್ತಿ ಜಾಗೃತನಾಗಬೇಕು, ವ್ಯಕ್ತಿ ಎಚ್ಚರಗೊಳ್ಳಬೇಕು. ಪ್ರತಿಯೊಂದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗುತ್ತೆ. ಶರೀರ ಅಂದ್ರೆ ಏನು ಅನ್ನೋದನ್ನು ಯಾವಾಗ ನಾವು ಸ್ಪಷ್ಟವಾಗಿ ಅರಿತುಕೊಳ್ತೀವೋ ಶರೀರದಿಂದ ಮುಕ್ತಿಯನ್ನು ಹೊಂದುತ್ತೀವಿ. ಯಾವುದರ ಬಗ್ಗೆ ಸ್ಪಷ್ಟವಾದಂತಹ ಚಿತ್ರಣವನ್ನು, ಯಾವುದರ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ತತ್ವ ನಮ್ಮದಾಗ್ತದೋ ಅದರಿಂದ ಮುಕ್ತಿಯನ್ನು ಹೊಂದುತ್ತೀವಿ. ಆವಾಗ ಶರೀರಕ್ಕೆ ಏನಾದರೂ ಕೂಡ ನಾವು ಕಂಪನಗೊಳ್ಳೋದಿಲ್ಲ. ನಮ್ಮ ಕಂಪನ, ನಮ್ಮ ಭಯ, ಸರಿಯಾದ ತಿಳುವಳಿಕೆ ನಮ್ಮ ಅಂತಃಕರಣದಲ್ಲಿ ಇಲ್ಲದೆ ಇರೋದ್ರಿಂದ, ನನ್ನ ಅಂತಃಕರಣ ಕಂಪಿಸೋದ್ರಿಂದ, ನನ್ನ ಅಂತಃಕರಣದಲ್ಲಿ ಭಯ ಇರೋದ್ರಿಂದ ಈ ಹೊರಗಡೆಯ ಜಗತ್ತಿನ ಒಂದು ಉದಯ ಕಾಣಿಸ್ತಾ ಇದೆ ನಮಗೆ. ಈ ಹೊರಗಡೆಯ ಜಗತ್ತು ಸತ್ಯ ಅನ್ನುವಂಥದ್ದು ಅನಿಸ್ತಾ ಇದೆ. ಈ ಸಂಸಾರ ನಮಗೆ ಗೋಚರವಾಗ್ತಾ ಇರೋದು ನನ್ನ ಅಂತಃಕರಣದ ಕಂಪನದಿಂದಾಗಿ ಇರತಕ್ಕಂತಹ ಒಂದು ತತ್ವ ಕಂಪನದಿಂದಾಗಿ ಅನೇಕವಾಗಿ ಗೋಚರವಾಗ್ತದೆ, ಬೇರೆ ಬೇರೆಯಾಗಿ ಗೋಚರವಾಗ್ತದೆ. ಇರ್ತಕ್ಕಂತಹ ಒಂದೇ ಚಂದ್ರ, ಆದರೆ ಕೊಳದಲ್ಲಿ ಅನೇಕ ಅಲೆಗಳು ಇರೋದ್ರಿಂದ ಅಲ್ಲಿ ಕಾಣತಕ್ಕಂತಹ ಪ್ರತಿಬಿಂಬ ಅನೇಕ ಚಂದ್ರರನ್ನು ತೋರಿಸ್ತದೆ. ಅಲ್ಲಿ ಅನೇಕ ಚಂದ್ರರು ಅಂತಕ್ಕಂಥದ್ದು ಇಲ್ಲ, ಅಲ್ಲಿ ಇರ್ತಕ್ಕಂಥದ್ದು ಒಬ್ಬನೇ ಚಂದ್ರ. ಆದರೆ ಆ ಅಲೆಗಳ ಕಂಪನದಿಂದಾಗಿ ನಮಗೆ ಒಬ್ಬ ಚಂದ್ರ ಅನೇಕ ಚಂದ್ರನ ಹಾಗೆ ಗೋಚರ. ಒಬ್ಬ ವ್ಯಕ್ತಿ ಕೂಡ್ಕೊಂಡು ಅಂಗಡಿಗೆ ಹೋದರೆ ಬಾಗಿಲು ತೆಗೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಅಂಗಡಿ ಏನು ಬೀಗ ಹಾಕಿದ್ದಾರೆ, ಅದನ್ನು ಏನು ಮಾಡಿದ್ರು ಕೂಡ ಬಾಗಿಲು ತೆಗಿಯೋಕ್ಕಾಗ್ತಾ ಇಲ್ಲ. ಆ ಚಾವಿ ಏನಿದೆ ಬೀಗದ ಒಳಗಡೆ ಹಾಕಿ ತಿರುಗಿಸ್ಲಿಕ್ಕೆ ಆಗ್ತದೆ. ಅಲ್ಲೇ ಪಕ್ಕದಲ್ಲಿದ್ದಂತಹ ವ್ಯಕ್ತಿ ಅಂದ, ಅರೆ ಏನು ಸಮಸ್ಯೆ ನಿಮಗೆ? ನಾನು ತೆಗಿತೇನೆ, ನಾನು ಸಹಾಯ ಮಾಡ್ತೀನಿ ನಿಮಗೆ. ಕೈ ಯಾಕೆ ನಡುಗ್ತಾ ಇದೆ? ಅವನಂದ, ನನ್ನ ಕೈ ನಡುಗ್ತಾ ಇಲ್ಲ, ಈ ಅಂಗಡಿ ನಡುಗ್ತಾ ಇದೆ, ಅದರಿಂದ ಹಾಕ್ಲಿಕ್ಕಾಗ್ತಾ ಇಲ್ಲ. ಅಂಗಡಿ ಯಾಕೆ ನಡುಗ್ತಾ ಇದೆ, ಆ ಅಂಗಡಿ ಯಾಕೆ ಕಂಪಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನನಗೆ. ವ್ಯಕ್ತಿ ಅಂತಃಕರಣದ ಒಳಗಡೆಗೆ ಕಂಪಿಸ್ತಾ ಇದ್ದಾನೆ, ಅದನ್ನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಅವನು ಹೇಳ್ತಾನೆ ಹೊರಗಡೆಯ ಜಗತ್ತು ಬದಲಾಗುತ್ತದೆ, ಹೊರಗಡೆಗೆ ಕಂಪನವಿದೆ.
ಕಂಪನ ಅಂತಃಕರಣದ ಒಳಗಡೆಗೆ ಘಟಿಸ್ತಾ ಇದ್ರೆ ನಮಗನ್ಸುತ್ತೆ ಅಂಗಡಿ ನಡಗ್ತಾ ಇದೆ, ಜಗತ್ತು ನಡಗ್ತಾ ಇದೆ, ಸಂಸಾರ ಅನ್ನೋದು ನಡಗ್ತಾ ಇದೆ. ಯಾವಾಗ ನಮ್ಮ ಅಂತಃಕರಣ ನಶೆಯಲ್ಲಿರುತ್ತೆ, ಯಾವಾಗ ನಮ್ಮ ಅಂತಃಕರಣ ಮತ್ತಿನಲ್ಲಿರುತ್ತೆ, ಏನೇನೋ ಕಾಣಿಸ್ತದೆ ನಮಗೆ, ಏನೇನೋ ಗೋಚರವಾಗುತ್ತೆ. ಈ ಜಗತ್ತು ಅಖಂಡವಾಗಿದೆ, ಒಬ್ಬನೇ ಪರಮಾತ್ಮನಿಂದ ಸರ್ವವ್ಯಾಪಿಯಾಗಿದೆ. ಈಶಾವಾಸ್ಯಮಿದಗಂ ಸರ್ವಂ ಯತ್ ಕಿಂಚ ಜಗತ್ಯಾಂ ಜಗತ್. ಒಂದೇ ಈಶ್ವರ ತತ್ವ ಅನ್ನೋದಿರ. ಯಾವಾಗ ಒಂದೇ ದರ್ಪಣ ಅನ್ನೋದು ಬಿದ್ದು 100 ಚೂರಾಗುತ್ತೋ, 100 ಚೂರುಗಳಲ್ಲಿ 100 ಪ್ರತಿಬಿಂಬಗಳು ಕಂಡಾಗ 100 ಜನ ಇರುವ ಹಾಗೆ ಭಾಸವಾಗುತ್ತೆ. ಅಲ್ಲಿ ನಿಜವಾಗಿಯೂ ಕೂಡ 100 ಇಲ್ಲ, ಅದು ಕನ್ನಡಿ ಚೂರಾಗಿದೆ ಅಷ್ಟೇ. ಮತ್ತೆ ಈ ಜಗತ್ನಲ್ಲಿ ಇರಬೇಕಂದ್ರೆ ನಾವು ಹೇಗಿರಬೇಕು? ಈ ಜಗತ್ನಲ್ಲಿ ನಾವಿರಬೇಕು ಅಂತಂದ್ರೆ ವಿಷಯಗಳ ಭೋಗವನ್ನು ಮಾಡಬೇಕು, ವಸ್ತುಗಳ ಜೊತೆ ಇರಬೇಕಾಗತ್ತೆ, ವಿಷಯಗಳ ಜೊತೆ ನಾವು ಜೀವನ ಮಾಡಬೇಕಾಗತ್ತೆ, ಸಂಸಾರ ನಮಗೆ ಬೇಕಾಗುತ್ತೆ. ಆದರೆ ಅನಾಸಕ್ತನಾಗಿ, ಅವಳ ಜೊತೆಗೆ ಒಂದಾಗದೆ, ಆಸಕ್ತಿಯನ್ನು ಹೊಂದದೆ. ವಸ್ತುಗಳ ಜೊತೆಗಿದ್ದು ವಸ್ತುಗಳ ಭೋಗವನ್ನ ಮಾಡ್ತಾ, ವಸ್ತುಗಳ ಜೊತೆಗೆ ಜೀವನವನ್ನ ಮಾಡ್ತಾ, ಆ ವಸ್ತುಗಳಿಗೆ ಅಂಟುಕೊಳ್ಳದೆ ಇರುವಂಥದ್ದು ದೊಡ್ಡ ಸಾಧನೆ. ಪ್ರತಿನಿತ್ಯವೂ ಪ್ರತಿ ಕ್ಷಣವೂ ಕೂಡ ಸಾಧನೆಯನ್ನು ಮಾಡಬೇಕಾಗತ್ತೆ. ಪ್ರತಿ ಕ್ಷಣವೂ ಕೂಡ ವ್ಯಕ್ತಿ ಜಾಗೃತನಾಗಿ, ಜಾಗರೂಕನಾಗಿರ್ಬೇಕಾಗತ್ತೆ. ಸಾಧನೆ ಅನ್ನೋದು ಹೇಗಿದೆಯಪ್ಪ ಅಂತಂದರೆ, ಒಬ್ಬ ಸೈಕಲ್ ಹೊಡೆದ ಹಾಗೆ. ಆ ಸೈಕಲ್ನಲ್ಲಿ ಅವನು ಪ್ಯಾಡಲ್ ತೊಳಿತಾನೇ ಇರಬೇಕು. ನಾನೆಲ್ಲ ತಲುಪಿಬಿಟ್ಟೆ, ನಿಂತರೆ ಬಿದ್ದು ಹೋಗ್ಬಿಡ್ತಾನೆ ಅವನು, ಸೈಕಲ್ ಬಿದ್ದು ಹೋಗುತ್ತೆ. ಹಾಗೆಯೇ ಜೀವನ ಅನ್ನೋದು ಹೇಗಂತಂದರೆ, ನಿರಂತರವಾದಂತಹ ಸಾಧನೆ ಯಾವಾಗಲೂ ಕೂಡ ನಡೀತಾನೆ ಇರಬೇಕು. ಸಾಧನೆ ಮುಗೀತು? ಇಲ್ಲ. ಸಿದ್ಧಿಯನ್ನು ಗಳಿಸ್ದೆ? ಇಲ್ಲ. ಗುರಿ ಮುಟ್ಟುವ ತನಕವೂ ಕೂಡ ಹೇಗೆ ಸೈಕಲ್ ಮೇಲೆ ಕುಳಿತಂತಹ ವ್ಯಕ್ತಿ ಆ ಪೆಡಲನ್ನು ತುಳಿತಾನೆ ಇರ್ತಾನೋ, ಅದೇ ರೀತಿಯಲ್ಲಿ ಪರಮ ಶಾಂತಿಯನ್ನು ಹೊಂದುವ ತನಕವೂ ಕೂಡ ವ್ಯಕ್ತಿ ಸಾಧನೆಯನ್ನು, ಧ್ಯಾನವನ್ನು ಮಾಡ್ತಾನೆ ಇರಬೇಕು, ಶ್ರವಣ ಮನನವನ್ನು ಮಾಡ್ತಾನೆ ಇರಬೇಕು. ಏನೇನೋ ಏರುಪೇರುಗಳು ಘಟಿಸ್ತವೆ, ಏನೇನೋ ವ್ಯತ್ಯಾಸವಾಗುತ್ತೆ, ಏನೇನೋ ಹೆಚ್ಚು ಕಡಿಮೆ ಆಗುತ್ತೆ. ಅಂತಃಕರಣವನ್ನು ಸಂಭಾಳಿಸಬೇಕಾಗತ್ತೆ. ಅಂತಃಕರಣವನ್ನು ಕಂಪಿಸದೇ ಇರುವ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕಾಗುತ್ತೆ. ಎಚ್ಚರ. ಅಂತಃಕರಣದಲ್ಲಿ ಯಾವಾಗಲೂ ಕೂಡ ವ್ಯಕ್ತಿ ಜಾಗೃತನಾಗಿರಬೇಕು. ಯಾವಾಗ ವ್ಯಕ್ತಿ ಆಂತರಿಕವಾಗಿ ಜಾಗೃತನಾಗಿರ್ತಾನೋ ಅಂದಾಗ ಮಾತ್ರ ಈ ಕಾಮರೂಪಿ ಅಂತಕ್ಕಂಥ ರಾಕ್ಷಸನ್ನ ಸಾಯಿಸ್ಲಿಕ್ಕೆ ಸಾಧ್ಯ. ಎಲ್ಲಿ ತನಕ ವ್ಯಕ್ತಿ ಆಂತರಿಕವಾಗಿ ಜಾಗೃತನಾಗಿರ್ತಾನೋ ಅಲ್ಲಿ ತನಕ ಕಳ್ಳರು ಒಳಗಡೆ ಬರಲಿಕ್ಕಿಲ್ಲ. ಗೌತಮ ಬುದ್ಧ ತನ್ನ ಧಮ್ಮಪದದಲ್ಲಿ ಒಂದು ಕಡೆ ಹೇಳ್ತಾನೆ, ಯಾರ ಮನೆಯ ಒಳಗಡೆಗೆ ಲೈಟ್ ಆನ್ ಆಗಿರುತ್ತೋ, ದೀಪ ಬೆಳಗುತ್ತಾ ಇರುತ್ತೋ, ಯಾರ ಮನೆಯಲ್ಲಿ ಬಹಳಷ್ಟು ಜಾಗೃತರಾಗಿದ್ದಾರೋ, ಜಾಗರೂಕರಾಗಿದ್ದಾರೋ, ಎಚ್ಚರವಾಗಿದ್ದಾರೋ ಅವ್ರ ಮನೆಗೆ ಕಳ್ಳರು ಬರಲ್ಲ. ಆಗಿನ ಕಾಲದಲ್ಲಿ ಹಾಗಿತ್ತೇನು? ಯಾವ ವ್ಯಕ್ತಿಯ ಅಂತಃಕರಣದಲ್ಲಿ ಜಾಗೃತನಾಗಿದ್ದಾನೋ ಅವನ ಅಂತಃಕರಣದ ಒಳಗಡೆಗೆ ಕಾಮ ಅಂತಕ್ಕಂಥ ಕಳ್ಳನ ಪ್ರವೇಶ ಸಾಧ್ಯವಿಲ್ಲ. ಯಾವಾಗ ವ್ಯಕ್ತಿ ನಿದ್ರಾವಸ್ಥೆಗೆ ಹೋಗ್ತಾನೋ,
ಪ್ರಜ್ಞಾಹೀನನಾಗ್ತಾನೋ ಆವಾಗ ವ್ಯಕ್ತಿಯ ಪ್ರಜ್ಞೆ ಹೋಗುತ್ತೆ, ಆವಾಗ ವ್ಯಕ್ತಿ ಪ್ರಮಾದವನ್ನು ಮಾಡ್ತಾನೆ. ಒಮ್ಮೆ ವ್ಯಕ್ತಿ ಆಂತರಿಕವಾಗಿ ಏಳಿ ಪರಮಾನಂದವನ್ನು ಪಡಿತಾನೆ. ಆಂತರಿಕವಾಗಿ ಜಾಗೃತನಾಗಬೇಕಾಗಿದೆ, ಆಂತರಿಕವಾಗಿ ಜಾಗರೂಕನಾಗಬೇಕು. ಒಮ್ಮೆ ವ್ಯಕ್ತಿ ಆಂತರಿಕವಾಗಿ ಜಾಗೃತನಾದನೋ, ತನ್ನ ಚೈತನ್ಯವನ್ನ, ತನ್ನ ಆತ್ಮತತ್ವವನ್ನು ಅರಿತನೋ, ಅವನಿಗೆ ಗೊತ್ತಾಗುತ್ತೆ ಈ ಶರೀರವು ಕೂಡ ಒಂದು ಮರದ ತುಂಡಿದ್ದ ಹಾಗೆ, ಇದು ಕೂಡ ಶಾಶ್ವತ, ಇದು ಸತ್ಯವಲ್ಲ, ಇದು ಕೂಡ ಒಂದು ದಿವಸ ಬಿದ್ದು ಹೋಗುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಇದು ನಾನಲ್ಲ, ಇದನ್ನು ಬೆಳಗುತ್ತಾ ಇರ್ತಕ್ಕಂಥ ಶುದ್ಧ ತತ್ವ, ಶುದ್ಧ ಚೈತನ್ಯ ಅನ್ನೋಂಥದ್ದು ಏನಿದೆ ಅದು ನಾನು. ಶರೀರದಿಂದ ಮುಕ್ತನಾಗೋದು ಅಂದ್ರೆ ಏನು? ಶರೀರದಿಂದ ಮುಕ್ತನಾಗೋದು ಅಂತಂದ್ರೆ ವ್ಯಕ್ತಿ ಸತ್ತು ಹೋಗೋದಲ್ಲ, ಶರೀರ ಬದುಕಿರುವಾಗಲೇ ಇದು ನಾನಲ್ಲ ಅನ್ನೋಂಥ ರೀತಿಯಲ್ಲಿ ಅರಿತುಕೊಂಡು ಶರೀರದ ಜೊತೆಗೆ ಬಾಳುವಂಥದ್ದು, ಶರೀರದ ಜೊತೆಗೆ ಇರುವಂಥದ್ದು. ಶರೀರವನ್ನು ಕೊಂದು ಹಾಕೋದಲ್ಲ, ಶರೀರ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋದಲ್ಲ, ಶರೀರವನ್ನು ಸರ್ವನಾಶ ಮಾಡೋದಲ್ಲ. ಮತ್ತೆ ಶರೀರ ಬೇಕು. ಕಲ್ಮಶದ ವಲ್ಮೀಕವೆಂದೊಡಲ ಜರೆಯದಿರು. ಬೇಕಿದು, ಈ ಶರೀರದ ಅವಶ್ಯಕತೆ ನಮಗಿದೆ. ಆದರೆ ಬಹಳಷ್ಟು ಸಾವಧಾನದಿಂದಿರಬೇಕು, ಚಿತ್ತ ಬಹಳಷ್ಟು ಜಾಗೃತರಾಗಿರಬೇಕು. ಈ ಶರೀರದ ಉಪಯೋಗವನ್ನು ನಾವು ಮಾಡಿಕೊಳ್ಬೇಕೇ ಹೊರತು ಶರೀರದಿಂದ ಬಂಧಿತರಾಗಬಾರ್ದು, ಇಂದ್ರಿಯ ಮನಸ್ಸು ಬುದ್ಧಿಗಳಿಂದ ಬಂಧಿತರಾಗಬಾರ್ದು. ಶರೀರವೇ ನಾನು, ಈ ಇಂದ್ರಿಯಗಳೇ ನಾನು, ಇದಕ್ಕೆ ಗೋಚರವಾಗಿರ್ತಕ್ಕಂತಹ ವಿಷಯ ವಸ್ತುಗಳೇ ನಾನು, ಇದಕ್ಕೆ ಸಂಬಂಧಪಟ್ಟದ್ದೇ ನಾನು, ಇಲ್ಲೇ ಸುಖವಿದೆ ಅನ್ನುವಂತಹ ಭ್ರಾಂತಿಯಲ್ಲಿ ನಾವು ಮುಳುಗಿದೆವೋ, ಹಾಗಾದರೆ ನಮ್ಮ ಸರ್ವನಾಶ. ಈ ಜಗತ್ತಿನಲ್ಲಿ ಶತ್ರುವಿನಿಂದ ನಮಗೆ ಬಹಳಷ್ಟು ನೋವಾಗೋದಿಲ್ಲ, ದ್ವೇಷಗಳಿಂದ ನಮಗೆ ಹೆಚ್ಚು ನೋವಾಗೋದಿಲ್ಲ, ಅಥವಾ ಹೊರಗಡೆಯ ಜಗತ್ತಿನ ವಸ್ತು ವಿಷಯಗಳಿಂದ ಜಾಸ್ತಿ ನಾಶ ಆಗೋದಿಲ್ಲ, ಪೆಟ್ಟು ಬೀಳೋದಿಲ್ಲ. ಯಾವಾಗ ನಾವು ತಪ್ಪಾದ ಮಾರ್ಗದ ಕಡೆಗೆ ಹೋಗ್ತೀವೋ ಆವಾಗ ಆಗುವಷ್ಟು ನಷ್ಟ ಬೇರೆ ಯಾವಾಗಲೂ ಕೂಡ ಆಗೋದಿಲ್ಲ. ಅಂತಃಕರಣದ ಒಳಗಡೆಗೊಮ್ಮೆ ಇಣುಕಿ ನೋಡುವ ಅವಶ್ಯಕತೆ ಇದೆ. ಏನು ಮಾಡ್ತಾ ಇದ್ದೀನಿ, ಎಲ್ಲಿ ಹೋಗ್ತಾ ಇದ್ದೀನಿ, ನನ್ನ ಜೀವನದ ಉದ್ದೇಶ ಏನು? ಹೋಗ್ತಕ್ಕಂಥ ದಾರಿ ಸರಿ ಇದೆಯಾ? ಯಾವಾಗ ನಾವು ಹೋಗ್ತಕ್ಕಂಥ ದಾರಿಯೇ ಸರಿ ಇಲ್ವೋ, ಮಾರ್ಗವೇ ಸರಿ ಇಲ್ವೋ, ಗಮನಿಸಿ, ನಾವು ಎಲ್ಲೋ ಒಂದು ಯಾತ್ರೆಗೆ ಹೊರಟಿರ್ತೀವಿ, ದಾರಿ ಮಾರ್ಗ ಮಧ್ಯದಲ್ಲಿ ಯಾರೋ ಒಬ್ಬ ಸ್ತ್ರೀ ಸಿಗ್ತಾಳೆ, ಯಾರೋ ಒಂದು ಮಾರ್ಗ ಮಧ್ಯದಲ್ಲಿ ಒಂದು ಮಗು ಸಿಗುತ್ತೆ, ಯಾರೋ ಮಾರ್ಗ ಮಧ್ಯದಲ್ಲಿ ಒಂದಿಷ್ಟು ಜನ ಯಾತ್ರಿಗಳು ಸಿಗ್ತಾರೆ. ಒಂದಿಷ್ಟು ಹಣ ಸಿಗುತ್ತೆ, ಒಂದಿಷ್ಟು ಪದವಿ ಸಿಗುತ್ತೆ, ಒಂದಿಷ್ಟು ಪ್ರತಿಷ್ಠೆ ಅನ್ನೋದು ಪ್ರಾಪ್ತಿ ಆಗುತ್ತೆ. ಅವುಗಳನ್ನೇ ನಾವು ನಮ್ಮದು ಅಂತ ಹೇಳಿ ಖುಷಿಸ್ಕೊಂಡು ಕೂತ್ಕೊಂಡ್ರೆ, ಗಮನಿಸಿ, ವ್ಯಕ್ತಿ ಯಾವಾಗ ಆಂತರಿಕವಾಗಿ ನಿದ್ರೆಯನ್ನು ಅನುಭವಿಸ್ತಾನೋ, ಮೂರ್ಛಿತನಾಗ್ತಾನೋ, ಇನ್ನೊಂದು ವಸ್ತುಗಳ ಪ್ರತಿ ಮೋಹಿತನಾಗ್ತಾನೆ. ನಾವು ಜಾಗೃತವಾಗಿದ್ದೆವು, ನಮ್ಮ ಜಾಗೃತೆಯೇ ನಮ್ಮ ಗುರು.
ಪ್ರತಿ ಕ್ಷಣವೂ ಕೂಡ ಎಚ್ಚರವಾಗಿದೆಯೋ ನಾವು, ಹಾಗಾದರೆ ಯಾವ ವಸ್ತುಗಳು ಯಾವ ವಿಷಯಗಳು ಕೂಡ ನಮ್ಮನ್ನು ಬಂಧಿಸೋದಿಲ್ಲ. ಅದು ಹೆಣ್ಣಾಗಲಿ, ಅದು ಗಂಡಾಗಲಿ, ಅಧಿಕಾರವಾಗಲಿ, ಐಶ್ವರ್ಯ ಸಂಪತ್ತಾಗಲಿ, ಪದವಿ ಪ್ರತಿಷ್ಠೆ ಆಗಲಿ, ಅದು ಇನ್ನೂ ನಮ್ಮ ಕೈಯನ್ನು ತುಂಬಿಸಿಲ್ಲ, ನಮ್ಮ ಹೃದಯವನ್ನು ತುಂಬಿಸಿಲ್ಲ. ಶಾಶ್ವತವಾದ ಸುಖವನ್ನು ಅವುಗಳಿಗೆ ಕೊಡಲಿಕ್ಕೆ ಶಕ್ತಿ ಸಾಮರ್ಥ್ಯ ಇಲ್ಲ. ಅವುಗಳು ಯಾವುಗಳಿಂದಲೂ ಕೂಡ ವ್ಯಕ್ತಿ ಇನ್ನುವರೆಗೂ ಕೂಡ ತೃಪ್ತಿಯನ್ನು ಹೊಂದಿಲ್ಲ. ಯಾವಾಗ ನಾವು ಸರಿಯಾದ ಮಾರ್ಗದಲ್ಲಿ ನಡಿಲಿಕ್ಕೆ ಶುರು ಮಾಡ್ತೀವೋ ಆವಾಗ ಸಿಗ್ತಕ್ಕಂತಹ ಲಾಭ ನಮಗೆ ತಂದೆ ತಾಯಿಗಳು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಬಾಂಧವರು ಬಂಧು ಬಾಂಧವಗಳು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾವ ಮಿತ್ರರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾವ ಸಂಘ ಸಾಥಿಗಳು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಗಮನಿಸಿ, ನೀವು ಬೇಕಾದಷ್ಟು ಹಣ ಇದೆ, ಬೇಕಾದಷ್ಟು ಸಂಪತ್ತಿದೆ, ಬೇಕಾದಷ್ಟು ಐಶ್ವರ್ಯವಿದೆ, ಅಧಿಕಾರವಿದೆ, ಎಲ್ಲರ ಜೊತೆಗಿರ್ತಾರೆ. ಮೃತ್ಯು ನಮ್ಮ ಜೊತೆಗೆ ಬಂದಾಗ ನಾವು ಒಬ್ಬರೇ, ಬೇರೆ ಯಾರು ಕೂಡ ನಮ್ಮ ಜೊತೆಗೆ ಬರೋದು. ಎಲ್ಲರೂ ನೆಂಟರು ಹಣದ ಗಂಟಿದ್ದರೆ. ಆಸ್ತಿ ಬೇಕು, ಹಣ ಬೇಕು, ಸಂಪತ್ತು ಬೇಕು, ಪದವಿ ಬೇಕು, ಪ್ರತಿಷ್ಠೆ ಬೇಕು, ಅಧಿಕಾರ ಬೇಕು. ಇರೋ ತನಕ ಇಡೀ ಜಗತ್ತು ನಮ್ಮ ಜೊತೆಗಿರುತ್ತೆ. ಒಮ್ಮೆ ಅದೆಲ್ಲ ದೂರವಾಯಿತು, ಹೊರಟೋಗ್ತಾರೆ. ಮೃತ್ಯು ನಮ್ಮ ಮುಂದೆ ಬಂದು ನಿಂತುಕೊಂಡಾಗ ನಮ್ಮ ಜೊತೆಗೆ ಯಾರಿಲ್ಲ, ನಾವು ಒಬ್ಬರೇ. ಆದ್ರಿಂದ ಜಾಗೃತರಾಗಬೇಕಾಗಿದೆ. ಯಾರನ್ನ ನಾವು ನಮ್ಮವರು ಅನ್ನುವಂಥದ್ದು ಭ್ರಾಂತಿಯಲ್ಲಿ ಜೀವನವನ್ನು ಮಾಡ್ತಾ ಇದ್ದೀವಿ, ಅವರು ಬಂದಾಗ್ಲೇನೆ, ಅವ್ರು ಇರುವಾಗ್ಲೇನೆ ಎಚ್ಚರಗೊಳ್ಳೋಣ. ಯಾವ ವ್ಯಕ್ತಿ ನಮ್ಮ ಮೃತ್ಯು ಬಂದಾಗ ನಮ್ಮ ಜೊತೆಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಅವರು ಜೀವನದಲ್ಲಿಯೂ ಕೂಡ ಜೊತೆಗಿದ್ದು ಪ್ರಯೋಜನವಿಲ್ಲ. ಯಾಕೆ? ಸುಮ್ಮನೆ ಇದ್ದಾಗಿರ್ತಾರಷ್ಟೆ. ಯಾರು ಮೃತ್ಯುವಿನ ಜೊತೆಗೆ ನಮ್ಮ ಜೊತೆಗಿರ್ತಾರೋ ಅವರೇ ನಿಜವಾದ ಮಿತ್ರರು. ಜೀವನದ ಜೊತೆಗೆ ಮಾತ್ರ ಅಲ್ಲ, ಮೃತ್ಯುವಿನ ಜೊತೆಗೂ ಕೂಡ ಯಾರಿರ್ತಾರೆ ಅದನ್ನು ನಾವು ಕಂಡು ಹಿಡ್ಕೊಳ್ಬೇಕು. ಅದನ್ನು ನಾವು ವಿಮರ್ಶೆಯನ್ನು ಮಾಡಬೇಕು, ಸ್ವಲ್ಪ ಒಂದಿಷ್ಟು ಚಿಂತನೆಯನ್ನು ಮಾಡಬೇಕು. ಗಮನಿಸಿ, ನೀವು ಯಾವಾಗ ವಿಚಾರವನ್ನು ಮಾಡಲಿಕ್ಕೆ ಶುರು ಮಾಡ್ತೀವಿ, ವ್ಯಕ್ತಿ ಏಕಾಂತದಲ್ಲಿ ಮುಳುಗುತ್ತಾನೆ, ಒಬ್ಬನೇ ಆಗುತ್ತಾನೆ. ಆಶ್ಚರ್ಯ ಗೊತ್ತಾ? ಯಾವಾಗ ನಾವು ಒಬ್ಬರೇ ಆಗ್ತೀವಿ ನಾವು ಭಯ ಆಗ್ಲಿಕ್ಕೆ ಶುರು ಆಗುತ್ತೆ. ಆದ್ರಿಂದ ಜನರ ಮಧ್ಯೆ ಇರ್ಲಿಕ್ಕೆ ಇಷ್ಟಪಡ್ತೀವಿ, ಸಮಾಜದ ಮಧ್ಯೆ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಯಾಕೆಂದ್ರೆ ಜನ, ಸಂಸಾರ, ಈ ಜಗತ್ತು ಒಂದಿಷ್ಟು ಕಲ್ಪನೆಗಳನ್ನು ಕೊಡುತ್ತೆ. ನಾವಿದೀವಿ ನಿಮ್ಮ ಜೊತೆಗೆ, ನಾವು ನಿಮ್ಮ ಜೊತೆಗಿದೀವಿ ಅನ್ನೋಂಥ ಒಂದು ಭ್ರಾಂತಿಯನ್ನೇ ಉಂಟು ಮಾಡುತ್ತೆ. ಗಮನಿಸಿ, ಹುಟ್ಟೋಕ್ಕಿಂತ ಮೊದಲು ಕೂಡ ನಾವು ಒಬ್ಬರೇ ಇದ್ದೀವಿ. ಮೃತ್ಯುವಿನ ನಂತರ, ಮೃತ್ಯು ಬಂದ ಮೇಲೂ ಕೂಡ ನಾವು ಒಬ್ಬರೇ ಆಗ್ತೀವಿ. ಮಧ್ಯದಲ್ಲಿ ಯಾರ್ಯಾರೋ ಇರುವ ಹಾಗೆ ಗೋಚರವಾಗ್ತದೆ. ಇಲ್ಲ, ಮಧ್ಯದಲ್ಲಿ ಒಂದಿಷ್ಟು ಗಲಾಟೆ ಇದೆ, ಮಧ್ಯದಲ್ಲಿ ಒಂದಿಷ್ಟು ಗುಂಪಿದೆ, ಮಧ್ಯದಲ್ಲಿ ಒಂದಿಷ್ಟು ಏನೇನೋ ತಾಪತ್ರಯಗಳಿವೆ. ಒಬ್ಬ ಯುವಕ ಗುರುವಿನ ಬಳಿ ಬರ್ತಾನೆ. ಬಹಳಷ್ಟು ದೊಡ್ಡ ಶ್ರೀಮಂತನಿದ್ದ, ಬಹಳಷ್ಟು ಹೆಸರಿತ್ತು ಅವನಿಗೆ, ಬಹಳ ವಿದ್ಯಾವಂತನಾಗಿದ್ದ, ಬಹಳಷ್ಟು ಸಂಪತ್ತಿತ್ತು. ಜನ ಎಲ್ಲ ಅವರನ್ನು ಗೌರವಿಸ್ತಿದ್ರು, ಬಹಳ ಮಾನ ಮರ್ಯಾದೆ ಕೊಡ್ತಾ ಇದ್ರು, ಅವನಿಗೆ ನಮಸ್ಕಾರ ಮಾಡ್ತಾ ಇದ್ರು. ಎಲ್ಲವನ್ನು ಬಿಟ್ಟು ಗುರುವಿನ ಬಳಿ ಬರ್ತಾನೆ. ಗುರುವಿನ ಬಳಿ ಬಂದಾಗ ಗುರು ಕೇಳ್ತಾನೆ, ಏನಕ್ಕೆ ಬಂದಿದೀಯಾ? ಇಲ್ಲ, ನಾನೊಂದಿಷ್ಟು ಜ್ಞಾನವನ್ನು ಗಳಿಸಬೇಕು, ಎಲ್ಲವನ್ನೂ ಸನ್ಯಾಸ ಮಾಡಿ ನಿಮ್ಮ ಹತ್ರ ಬಂದಿದ್ದೀನಿ.
ಗುರು ಅಂದ, ನೀನು ಮತ್ತೆ ಸುತ್ತಮುತ್ತಲು ಏನೋ ಒಂದಿಷ್ಟು ಜನ ಇದ್ದಾರೆ, ಗಲಾಟೆ ನಡೀತಾ ಇದೆ, ಇಷ್ಟೆಲ್ಲ ರಂಪಾಟ ಇದೆ, ಅವ್ರನ್ನೆಲ್ಲ ಬಿಟ್ಬಿಟ್ಟು ಬಾ, ನೀನು ಒಬ್ಬನೇ ಬರಬೇಕು ಈ ಕಡೆಗೆ ಬರೋದಾದ್ರೆ, ಈ ಗಲಾಟೆ ನಡುವೆ ಎಲ್ಲ ಆಗುತ್ತಿಲ್ಲ. ಆಚೆ ಈಚೆ ನೋಡ್ತಾನೆ, ಯಾರಿಲ್ಲ, ಒಬ್ಬನೇ ಬಂದಿದ್ದಾನೆ, ಯಾವ ಜನ ಇಲ್ಲ, ಯಾವ ಜನಜಂಗುಳಿ ಇಲ್ಲ, ಏನಿಲ್ಲ. ಇಲ್ಲ, ನಾನು ಒಬ್ಬನೇ ಬಂದಿದ್ದೀನಿ. ಇಲ್ಲ, ನನಗೆ ಕಾಣಿಸ್ತಾ ಇದೆ, ಅಲ್ಲಿ ಅಂಗಡಿ ಇದೆ, ಅಲ್ಲಿ ಜನರಿದ್ದಾರೆ, ಅಲ್ಲಿ ಜಗಳಗಳಿವೆ, ಅಲ್ಲಿ ಮನಸ್ತಾಪಗಳಿವೆ, ಅಲ್ಲಿ ಘರ್ಷಣೆಗಳಿವೆ. ಏನೇನೆಲ್ಲ ವಿಚಾರಗಳು, ಏನೇನೆಲ್ಲ ಚಿಂತನೆಗಳು ಅಂತಃಕರಣದ ಒಳಗಡೆಗೆ ನಡೀತಾ ಇವೆ. ಆತ್ಮತತ್ವವನ್ನ ನಾನು ಅರಿತುಕೊಳ್ಳಬೇಕು, ಎಲ್ಲವನ್ನೂ ಕೂಡ ಬಿಟ್ಟು ಬರಬೇಕಾಗುತ್ತೆ. ಒಬ್ಬನೇ ಏಕಾಂತೆ ಸುಖಮಾಸ್ಯತಾಂ ಅಲ್ಲ, ಆಚಾರ್ಯ ಶಂಕರರು ಹೇಳ್ತಾರೆ ನಮ್ಮ ಕಡೆಗೆ. ಸರಿಯಾದ ಮಾರ್ಗ ಅಂತಂದ್ರೆ ಏನ್ ಅರ್ಥ ಹೇಳಿ? ಸರಿಯಾದ ಮಾರ್ಗ ಅಂತಂದ್ರೆ ಒಬ್ಬನೇ ಆಗಿರುವಂತ, ಒಬ್ಬಂಟಿ ಆಗಿರುವಂತ, ನನ್ನ ಬಳಿ ನಾನು ಬರುವಂಥದ್ದಕ್ಕೆ ಹೆಸರು ಧ್ಯಾನ, ಸಮಾಧಿ, ಮುಕ್ತಿ. ನನ್ನ ಬಳಿ ನಾನು ಬರುವಂಥದ್ದೇನಿದೆ ಅದೇ ನಿಜವಾದ ಮಾರ್ಗ. ಜನ ಸ್ವರ್ಗದ ಕಲ್ಪನೆಯನ್ನು ಮಾಡ್ತಾರೆ. ಏನು ಹೇಳಿ ಸ್ವರ್ಗ ಅಂತಂದ್ರೆ ಒಳ್ಳೆಯ ಮಾತುಗಳಿವೆ, ಒಳ್ಳೆಯ ಜನರಿದ್ದಾರೆ, ಒಳ್ಳೆಯ ಹಿತಕರವಾದಂತಹ ವಾತಾವರಣವಿದೆ. ನಾವೇನು ಅಂಗಡಿ ಬಗ್ಗೆ ಎಲ್ಲ ವಿಚಾರ ಮಾಡೋದಿಲ್ಲ, ನಾವು ಮಂದಿರಗಳ ಬಗ್ಗೆ, ನಾವು ಭಗವಂತನ ಬಗ್ಗೆ, ನಾವು ಏನು ಮಂದಿರವನ್ನು ಕುರಿತು ಚಿಂತನೆಯನ್ನು ಮಾಡ್ತಾ ಇದ್ದೀವಿ ಅದು ಕೂಡ ಇನ್ನೊಂದು ರೀತಿಯ ಅಂಗಡಿಯೇ, ವ್ಯಾಪಾರವೇ. ಬರೀ ಪಾಪ ಮಾತ್ರ ಪಾಪವಲ್ಲ, ಪುಣ್ಯವೂ ಕೂಡ ಪಾಪವೇ. ಯಾಕೆ? ಆತ್ಮತತ್ವವನ್ನು ಅರಿಬೇಕು, ಪಾಪ ಪುಣ್ಯಗಳನ್ನು ದಾಟಿ ಹೋಗಬೇಕು, ದ್ವಂದ್ವಗಳನ್ನು ದಾಟಿ ಹೋಗಬೇಕಾಗುತ್ತೆ. 4ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ, ದ್ವಂದ್ವಾತೀತಃ ವಿಮತ್ಸರಃ. ಎಲ್ಲಿ ತನಕ ವ್ಯಕ್ತಿ ತನ್ನ ಕಡೆಗೆ ತಾನು ಪ್ರಯಾಣವನ್ನು ಮಾಡುತ್ತಿಲ್ವೋ, ಎಲ್ಲಿ ತನಕ ವಸ್ತು ವಿಷಯಗಳ ಕಡೆ ಹೋಗ್ತಾ ಇರ್ತಾನೋ, ಅಲ್ಲಿ ತನಕ ಅಂತಃಕರಣದಲ್ಲಿ ವಿಚಾರಗಳು, ಅಲ್ಲಿ ತನಕ ಅಂತಃಕರಣದಲ್ಲಿ ಘರ್ಷಣೆಗಳು, ಭಿನ್ನಾಭಿಪ್ರಾಯಗಳು. ಯಾವಾಗ ವ್ಯಕ್ತಿ ಅಂತರ್ಮುಖಿ ಆಗ್ತಾನೋ ಅಹಂಕಾರವೂ ಕೂಡ ಬಿದ್ದೋಗುತ್ತೆ. ಯಾಕಂದ್ರೆ ಅಹಂಕಾರವೂ ಕೂಡ ಒಂದು ವಿಚಾರವೇ, ವಿಷಯಗಳ ಚಿಂತನೆಯು ಒಂದು ವಿಚಾರವೇ, ಸಂಸಾರವೂ ಒಂದು ವಿಚಾರವೇ, ಹೆಂಡತಿ ಮಕ್ಕಳು ಅದು ಕೂಡ ಒಂದು ವಿಚಾರವೇ. ಯಾವಾಗ ವಸ್ತುಗಳ ಪ್ರತಿ, ವಿಷಯಗಳ ಪ್ರತಿ ನಮ್ಮ ಮೋಹನ ಹೋಗುತ್ತೋ, ಅಹಂಕಾರದ ಪ್ರತಿಯೂ ಕೂಡ ಮೋಹ ಹೋಗುವ ಸಾಧ್ಯತೆ ಹೆಚ್ಚಾಗುತ್ತೆ. ನನ್ನಲ್ಲಿ ನಾನಿರುವಂಥದ್ದು, ನನ್ನನ್ನು ನಾನು ಅರಿಯುವಂಥದ್ದು, ನನ್ನನ್ನು ನಾನು ತಿಳಿದುಕೊಳ್ಳುವಂಥದ್ದು ಏನಿದೆ ಅದಕ್ಕೆ ಹೆಸರು ಮುಕ್ತಿ, ಅದಕ್ಕೆ ಹೆಸರು ಪರಮಾತ್ಮ. ಆಕಾಶವಿದೆ, ಅಲ್ಲಿ ಮೋಡಗಳಿಲ್ಲ, ಅಲ್ಲಿ ಯಾವುದೇ ಚಿತ್ರಗಳಿಲ್ಲ, ಅಲ್ಲಿ ಯಾವುದೇ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿಗಳಿಲ್ಲ, ಶುದ್ಧ ತತ್ವ ಮಾತ್ರ ಅಲ್ಲಿ. ಬೇರೆ ಯಾವುದಕ್ಕೂ ಕೂಡ ಇಲ್ಲ, ಬೇರೆ ಯಾವುದಕ್ಕೂ ಅವಕಾಶವೂ ಕೂಡ ಇಲ್ಲ. ಮತ್ತೆ ನನ್ನಲ್ಲಿ ನಾನಿರುವಂಥದ್ದು ಏನಿದೆ ಅದಕ್ಕೆ ಹೆಸರು ಮುಕ್ತಿ. ನನ್ನಲ್ಲಿ ನಾನು ಸ್ಥಿರವಾಗಿರುವಂಥದ್ದು, ನನ್ನನ್ನು ನಾನು ಅರಿಯುವಂಥದ್ದು ಏನಿದೆ ಅದಕ್ಕೆ ಹೆಸರು ನಿರ್ವಾಣ, ಅದಕ್ಕೆ ಹೆಸರು ಸಮಾಧಿ. ವಸ್ತುಗಳನ್ನು ನೋಡಿದರೆ, ವಿಷಯಗಳನ್ನು ನೋಡಿದರೆ, ವ್ಯಕ್ತಿಗಳನ್ನು ನೋಡಿದರೆ ನಿದ್ರಾವಸ್ಥೆಗೆ ಹೋಗ್ತೀವಿ, ಮೋಹಿತನಾಗ್ತೀವಿ, ವಸ್ತುಗಳ ಹಿಂದೆ ಓಡ್ಲಿಕ್ಕೆ ಶುರು ಮಾಡ್ತೀವಿ, ವಿಷಯಗಳ ಹಿಂದೆ ಓಡ್ಲಿಕ್ಕೆ ಶುರು ಮಾಡ್ತೀವಿ. ಅದರಿಂದ ನಮ್ಮನ್ನು ಸಂಸಾರಿಗಳು ಅಂತ ಹೇಳಿ ಕರೆಯೋದು.
ಯಾವತ್ತು ವ್ಯಕ್ತಿ ವಸ್ತುಗಳನ್ನ, ವಿಷಯಗಳನ್ನ, ವ್ಯಕ್ತಿಗಳನ್ನ ಬಿಡ್ತಾನೋ, ಅವುಗಳ ಹಿಂದೆ ಓಡೋದನ್ನ ಬಿಡ್ತಾನೋ, ತನ್ನನ್ನೇ ತಾನು ಅರಿಲಿಕ್ಕೆ ಶುರು ಮಾಡ್ತಾನೋ, ಅದಕ್ಕೆ ಹೆಸರು ನಿಜವಾದ ಸಾಧನೆ. ವಿವಿಕ್ತ ದೇಶ ಸೇವಿತ್ವಂ ಅಲ್ಲ, ಉಪನಿಷತ್ತಿನ ಒಂದು ಸುಂದರವಂತ ಒಂದು ಮಾತಿದೆ. ಇಲ್ಲಿ ಒಬ್ಬನೇ ಆಗಿರ್ತಾನೆ, ಒಬ್ಬಂಟಿ ಆಗಿರ್ತಾನೆ. ಅಲ್ಲಿಂದು ವಸ್ತುಗಳಿಲ್ಲ, ಇನ್ನೊಂದು ವಿಷಯಗಳಿಲ್ಲ, ಮತ್ತೊಬ್ಬ ಜನರಿಲ್ಲ, ಸಂಸಾರವಿಲ್ಲ. ಎಲ್ಲಿ ತನಕ ಆಂತರಿಕವಾಗಿ ನಾವು ಜಾಗೃತರಾಗೋದಿಲ್ಲವೋ, ಅದನ್ನ ಸಾಧನೆ ಅಂತಾನೆ ಕರೆಯೋದು. ಹೊರಗಡೆ ಜಗತ್ತಿನಲ್ಲಿ ವಿಹಾರ ಮಾಡೋದು, ಹೊರಗಡೆ ಜಗತ್ತಿನ ಜೊತೆಗೆ ಮೋಹಿತನಾಗೋದು, ಹೊರಗಡೆ ಜಗತ್ತಿನ ವಿಷಯಗಳ ಜೊತೆಗೆ ಭೋಗಿಸೋದನ್ನ ಸಾಧನೆ ಅಂತ ಕರೆಯೋದಿಲ್ಲ. ಹೊರಗಡೆ ಜಗತ್ತಿನ ಕಡೆಗೆ ಹೋಗೋದನ್ನ ಸಂಸಾರ ಅಂತ ಕರಿತೀವಿ. ಹೊರಗಡೆ ಜಗತ್ತನ್ನ ಬಿಟ್ಟು ಯಾವಾಗ ವ್ಯಕ್ತಿ ಅಂತರ್ಮುಖಿ ಆಗ್ತಾನೋ, ಒಳಗೆ ಬರ್ತಾನೋ, ತನ್ನಲ್ಲಿ ತಾನು ಸ್ಥಿರನಾಗ್ಲಿಕ್ಕೆ ಶುರು ಮಾಡ್ತಾನೋ, ಅದನ್ನ ಸಾಧನೆ ಅಂತ ಕರೀತಾರೆ. ವಿಷಯಗಳ ಭೋಗವನ್ನ, ಅವುಗಳಲ್ಲಿ ರಮಿಸುವಿಕೆನ ಧ್ಯಾನ ಅಂತ ಕರೆಯೋದು. ಹೊರಗಡೆಯ ವಿಷಯಗಳನ್ನು ಭೋಗಿಸಲಿಕ್ಕೆ ಶಕ್ತಿ, ಸಾಮರ್ಥ್ಯ ಅನ್ನೋಂಥದ್ದು ಇದ್ರೂ ಕೂಡ ಯಾವ ವ್ಯಕ್ತಿ ತನ್ನ ಇಂದ್ರಿಯ, ಮನಸ್ಸು, ಬುದ್ಧಿಗಳ ಮೇಲೆ ಹಿಡಿತವನ್ನು ಸಾಧಿಸಿ ಅವುಗಳನ್ನು ಅಂತರ್ಮುಖಗೊಳಿಸಿಕೊಳ್ತಾನೋ, ಅದಕ್ಕೆ ಹೆಸರು ಸಾಧನೆ. ಯಾವ ವ್ಯಕ್ತಿ ಕೇವಲ ಕಣ್ಣು ಮುಚ್ಚು ಕೂತ್ಕೊಂಡು ವಿಷಯ ಚಿಂತನೆಯನ್ನೇ ಅಂತಃಕರಣದಲ್ಲಿ ಮಾಡ್ತಾ ಇರ್ತಾನೋ ಅಂಥವನನ್ನು ಭಗವಂತ 3ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಮಿಥ್ಯಾಚಾರಿ. ಅವನ ಆಚಾರ ಮಿಥ್ಯಾ, ಸತ್ಯವಲ್ಲ. ಯಾಕೆ? ಹೊರಗಡೆಗೆ ಅವನು ಬೇರೆಯಾಗಿದ್ದಾನೆ, ಒಳಗಡೆಗೆ ಅವನು ಬೇರೆಯಾಗಿದ್ದಾನೆ. ಹೊರಗಡೆಗೆ ಸಾಧುವಾಗಿದ್ದಾನೆ, ಒಳಗಡೆಗೆ ಅವನು ಸಂಸಾರಿಯಾಗಿದ್ದಾನೆ. ಯಾರು ಸದಾಚಾರಿ? ಯಾವ ವ್ಯಕ್ತಿ ಹೊರಗಡೆಗೆ ಒಳಗಡೆಗೆ ಎರಡೂ ಒಂದೇ ಆಗಿದೆ. ಯಾವ ವ್ಯಕ್ತಿ ಸರಳವಾಗಿದ್ದಾನೆ. ಅರ್ಜುನ. ಯಾವ ವ್ಯಕ್ತಿ ಆರ್ಜವ, ನೇರವಾಗಿದ್ದಾನೋ, ಸಣ್ಣ ಮಗುವಿನ ಹಾಗಿದ್ದಾನೋ, ಸರಳತನದಿಂದ ಕೂಡ್ಕೊಂಡಿದ್ದಾನೋ, ಒಳಗೆ ಹೊರಗೆ ಅಂತಕ್ಕಂಥ ಭೇದವಿಲ್ವು. ಎಲ್ಲಿ ಬೇಕಾದಲ್ಲೂ ಹೋಗ್ಬೋದು, ಇಲ್ಲ ನಾನು ಎಲ್ಲೂ ಹೋಗುವುದಿಲ್ಲ, ಒಂದೇ ಕಡೆಗೆ ಸ್ಥಿರವಾಗಿ ಕುಳಿತುಕೊಳ್ತೀನಿ, ಅದಕ್ಕೆ ಹೆಸರು ಸಾಧನೆ. ಏನು ಬೇಕಾದ್ರೂ ತಿನ್ಬೋದು, ಏನು ಬೇಕಾದರೂ ಕೂಡ ಭೋಗಿಸ್ಬೋದು ಅನ್ನೋಂಥ ಶಕ್ತಿ, ಸಾಮರ್ಥ್ಯ, ಸ್ವಾತಂತ್ರ್ಯ ಅವನ ಬಳಿ ಇದ್ರೂ ಕೂಡ ಇಲ್ಲ, ನಾನು ಇಷ್ಟೇ ತೆಗೆದುಕೊಳ್ತೀನಿ, ಇಷ್ಟೇ ಸಾಕು. ಶರೀರದ ಮೇಲೆ, ಇಂದ್ರಿಯಗಳ ಮೇಲೆ, ಮನಸ್ಸಿನ ಮೇಲೆ ಹಿಡಿತವನ್ನು ಸಾಧಿಸಿಕೊಂಡು ಅದಕ್ಕೆ ತನಗೆ ಹೇಗೆ ಬೇಕೋ ಆ ರೀತಿಯಲ್ಲಿ ಅವುಗಳನ್ನು ಉಪಯೋಗಿಸ್ಕೊಳ್ಳೋದನ್ನು ಯಾವ ವ್ಯಕ್ತಿ ಕಲ್ತಿದ್ದಾನೋ ಅದನ್ನು ಸಾಧನೆ ಅಂತ ಹೇಳಿ ಕರೀತಾರೆ. ಮನಸ್ಸಿಗೆ ಬಂದ ಹಾಗೆ ಜೀವನವನ್ನು ಮಾಡೋದನ್ನು, ಸ್ವತಂತ್ರವಾದಂಥ ವ್ಯವಹಾರವನ್ನು ಮಾಡ್ತಾ ಮನಸ್ಸಿಗೆ ಬಂದ ಹಾಗೆ ಸ್ವೇಚ್ಛಾಚಾರದ ಜೀವನವನ್ನು ಮಾಡ್ತಾ ಇರೋದನ್ನು ಸಾಧನೆ ಅಂತ ಹೇಳಿ ಪರಿಗಣಿಸೋದು. ಸಾಧನೆ ನನ್ನಲ್ಲಿ ನಾನಿರುವಂಥದ್ದು, ಅದಕ್ಕೆ ಹೆಸರು ಧ್ಯಾನ. ನನ್ನನ್ನು ನಾನು ಅರಿಯುವಂಥದ್ದು, ಅದಕ್ಕೆ ಹೆಸರು ಧ್ಯಾನ. ನನ್ನ ಸ್ವಭಾವ, ನನ್ನ ಸ್ವರೂಪವನ್ನು ನಾನು ತಿಳ್ಕೊಳ್ಳುವಂಥದ್ದು, ಅದಕ್ಕೆ ಹೆಸರು ಧ್ಯಾನ, ಅದಕ್ಕೆ ಹೆಸರು ಸಾಧನೆ. ಮುಂದುವರಿಯುತ್ತೆ ನಾಳೆ ಚಿಂತನೆ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್.
असतो मा सद्गमय तमसो मा ज्योतिर्गमय मृत्योर्मा अमृतंगमय। ओम शांति शांति शांति। हरि ओम। श्री गुरुभ्यो नमः। हरि ओम।